MDM ಕ್ಯಾಲ್ಕುಲೇಟರ್ ವಿಡಿಯೋ ಟ್ಯುಟೋರಿಯಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವೆಲ್ಲರೂ MDM ಕ್ಯಾಲ್ಕುಲೇಟರ್ನಲ್ಲಿ ಹೇಗೆ ಅಟೆಂಡೆನ್ಸ್ ಹಾಕೋದು, ಎಡಿಟ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ ಎಂಬುದರ ಸಂಪೂರ್ಣವನ್ನು ತಿಳಿತೀರಾ? ಹಾಗಾದರೆ ವಿಡಿಯೋ ಶುರು ಮಾಡೋಣ. ನೀವು ಲಾಗಿನ್ ಆದ ನಂತರ MDM ಕ್ಯಾಲ್ಕುಲೇಟರ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಥವಾ ಅಟೆಂಡೆನ್ಸ್ ಪೇಜ್ ಏನಾದರೂ ಓಪನ್ ಆಗಲಿಲ್ಲ ಅಂತ ಆದರೆ ಮೇಲ್ಭಾಗದಲ್ಲಿ ಓಮ್ ಅಟೆಂಡೆನ್ಸ್ ಸ್ಟಾಕ್ ಮತ್ತು ಕ್ಲಾಸ್ ಸ್ಟ್ರೆಂತ್ ಅಂತಿದೆಯಲ್ಲ, ಅದರಲ್ಲಿ ಅಟೆಂಡೆನ್ಸ್ ರೆಡ್ ಕಲರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋರು ಏನಾಗುತ್ತೆ, ಅಟೆಂಡೆನ್ಸ್ ಪೇಜ್ ನಿಮಗೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಫಸ್ಟ್ ಡೇಟ್, ಯಾವ ಡೇಟಲ್ಲಿ ನೀವು ಅಟೆಂಡೆನ್ಸ್ ಹಾಕ್ತೀರಾ. ಓಕೆ, ನಾನು 8ನೇ ತಾರೀಕು ಅಂತ ಇದೆ, ಜೂನ್ ಸೆಟ್ ಮಾಡ್ತಾಯಿದ್ದೀನಿ. ಇಲ್ಲ 8ನೇ ತಾರೀಕು ಬೇಡ, 9 ಅಂತಾದರೂ ಚೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಯಾವ ಡೇಟಲ್ಲಿ ನೀವು ಊಟ ಕೊಟ್ಟಿರ್ತೀರಾ ಆ ಡೇಟನ್ನು ನೀವು ಚೂಸ್ ಮಾಡಿ ಸೆಟ್ ಮಾಡೋಣ. ಕ್ಲಾಸ್ ಎಂಟ್, ಆ ದಿನ ಮಕ್ಕಳ ಹಾಜರಾತಿಯನ್ನು ಹಾಕಬೇಕಾಗುತ್ತೆ. ಇಲ್ಲಿ ತೋರಿಸುವಂಥದ್ದು ದಾಖಲಾತಿ. ಹಾಗಾಗಿ ಉದಾಹರಣೆಗೆ 1ನೇ ತರಗತಿಗೆ 8 ಹುಡುಗರಿದ್ದಾರೆ ದಾಖಲಾತಿ, ಅವತ್ತು 7 ಹುಡುಗರು ಬಂದರು, 7 ಅಂತ ಹಾಕಿ. ಅದೇ ರೀತಿ ನೀವು ಇಲ್ಲೇನು ಮಾಡಬೇಕಾಗುತ್ತೆ, ಚೇಂಜಸ್ ಮಾಡಬೇಕಾಗುತ್ತೆ. 6ನೇ ತರಗತಿಯಲ್ಲಿ 5 ಹುಡುಗರಿದ್ದರು, 3 ಹುಡುಗರು ಬಂದರು. ಇದನ್ನು ಚೇಂಜಸ್ ಮಾಡಬೇಕು ನೀವು. ಚೇಂಜಸ್ ಆಯಿತು, ಆ ಗ್ರೂಪ್ ವೈಸ್ ಏನಾಗುತ್ತೆ ಅದು ಶೋ ಮಾಡುತ್ತೆ ಕೆಳಗಡೆ. 1ರಿಂದ 5 18 ಇದ್ದರು, 6ರಿಂದ 8 11 ಇದ್ದರು, ಒಟ್ಟು ಅಂದರೆ ಇದು ಹಾಜರಾತಿ, ದಾಖಲಾತಿ ಎಲ್ಲ ಹಾಜರಾತಿ ತೋರಿಸುತ್ತೆ. ಇಲ್ಲಿ ಒಟ್ಟು 29. ಈಗ ನೆಕ್ಸ್ಟು SNF ಬರೋಣ. ಆ ದಿನ ನೀವು ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡಿದರೆ ಅದು ಯಾವುದರಿಂದ ಅಂತ ಕೇಳುತ್ತೆ. ಗೋರ್ಮೆಂಟ್ ಇದ್ದರೆ ಗೋರ್ಮೆಂಟು, APF ಇದ್ದರೆ APF. ಆ ದಿನ ಉದಾಹರಣೆಗೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆ, ನಾನು APFನ ಆಯ್ಕೆ ಮಾಡ್ಕೋತೀನಿ. ಕ್ಲಿಕ್ ಮಾಡಿದೆ. ಓಕೆ, 1ನೇ ತರಗತಿಯಲ್ಲಿ 7 ಮಕ್ಕಳು, ಅಲ್ಲಿ ಏನು ನೋಡಿ ಮೇಲ್ಭಾಗದಲ್ಲಿ 7 ಅಂತ ಇದೆ. ನಾನು ಇದನ್ನು 6 ಅಂತ ಮಾಡ್ತೀನಿ ನೋಡಿ, ಅಲ್ಲೇ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅದು 6 ಬರುತ್ತೆ. ಇಲ್ಲಿ ಗಮನಿಸ್ಬೋದು ನೋಡಿ, 6 ಬಂದಿದೆ. ಈಗ 6 ಹುಡುಗರಲ್ಲಿ ಎಗ್ ಎಷ್ಟು ತಿಂದರು, ಬನಾನ ಎಷ್ಟು ತಿಂದರು. ಎಗ್ಗು ಒಂದು 4 ಹುಡುಗರು ತಿಂದರು, ಬನಾನ 1-2 ಹುಡುಗರು, ಟೋಟಲ್ 6 ಆಯಿತು. ಇಲ್ಲಿ ಪಕ್ಕದಲ್ಲಿ ನೋಡಿ ಟೋಟಲ್ ತೋರಿಸ್ತಾ ಇದೆ. ಆಯಿತು, ಉದಾಹರಣೆಗೆ ನಾನು 3 ಹಾಕ್ತೆ, ಜಾಸ್ತಿ ಹಾಕ್ತೆ, ತೊಗೊಳ್ಳಲ್ಲ, ಜಸ್ಟ್ 2. ಅದೇ ರೀತಿ ಕ್ಲಾಸ್ 2 1 1, ಕ್ಲಾಸ್ 3 2, ಬನಾನ ತಿನ್ನಲಿಲ್ಲ. ಕ್ಲಾಸ್ 4ಅಲ್ಲಿ 0 3, ಅಲ್ಲಿ ಎಲ್ಲ ಬನಾನ ತಿಂತಾಯಿದ್ದಾರೆ, ಎಗ್ ತಿನ್ನಲಿಲ್ಲ ಆ ತರಗತಿಯಲ್ಲಿ. ನೆಕ್ಸ್ಟ್ 5ನೇ ತರಗತಿಯಲ್ಲಿ 4 ಇದ್ದರು, 2 2, ಎಗ್ 2, ಬನಾನ 2. 6ನೇ ತರಗತಿಯಲ್ಲಿ 1 1, ಇಲ್ಲ 3 ಅಲ್ವಾ, 2. 7ನೇ ತರಗತಿಯಲ್ಲಿ 1 1. 8ನೇ ತರಗತಿಯಲ್ಲಿ 5 1. ಅದರ ಟೋಟಲ್ ನಿಮಗೆ ತೋರಿಸುತ್ತೆ. 16 ಮಕ್ಕಳು ಮೊಟ್ಟೆ ತಿಂತಾರೆ, 12 ಮಕ್ಕಳು ಬಾಳೆಹಣ್ಣು ತಿಂತಾರೆ ಅಂತ ಹೇಳಿ ಒಟ್ಟು 28 ಬಂದಿದೆ. ಹೌದು, 28 ನೋಡೋಣ ಸರಿ ಇದೆಯಾ ಅಂತ ಮೇಲ್ಗಡೆ ಒಂದು ಸಲ ಚೆಕ್ ಮಾಡಿ. 28 ಹೌದು, 17 1, ಇದು 17 11 28 ಕರೆಕ್ಟ್ ಇದೆ ಮಾಹಿತಿ. ಅದರ ಆಟೋಮೆಟಿಕ್ಕಾಗಿ ಗ್ರೂಪ್ ವೈಸ್ ತೋರಿಸುತ್ತೆ ನಿಮಗೆ. ಇಲ್ಲಿ ನೋಡಿ 6ರಿಂದ 8 7 ಮಕ್ಕಳು ಎಗ್ ತಿಂದಿದ್ದಾರೆ, ಬನಾನ 4. 1ರಿಂದ 5 ತರಗತಿ ಮಕ್ಕಳಲ್ಲಿ 9 ಮಕ್ಕಳು ಮೊಟ್ಟೆ ತಿಂತಾ ಇದ್ದಾರೆ, ಬನಾನ 8. ಆಟೋಮೆಟಿಕ್ಕಾಗಿ ಇದು ಕ್ಯಾಲ್ಕುಲೇಟ್ ಮಾಡಿಕೊಂಡು ತೋರಿಸುತ್ತೆ ಒಟ್ಟು 28 ಜನ ಅಂತ. ಈ ರೀತಿ ಮೊಟ್ಟೆ ಮತ್ತು ಬಾಳೆಹಣ್ಣು ಹಾಕುವಂಥದ್ದು ತರಗತಿವಾರು. ಮುಂದಕ್ಕೆ ಬಂದರೆ ಮಿಲ್ಕ್. ಆ ದಿನ ನೀವು ರಾಗಿ ಮಾಲ್ಟ್ ಕೊಟ್ಟರೋ ಅಥವಾ ಮಿಲ್ಕ್ ಕೊಟ್ಟರು. ರಾಗಿ ಮಾಲ್ಟ್ ಅಂದರೆ ಮಿಲ್ಕು ಸಹ ಸೇರುತ್ತೆ ಅದರಲ್ಲಿ. ಇಲ್ಲಿ ನೀವು ಆಯ್ಕೆಯನ್ನು ಬೇಕಾದ್ರೆ ಬದಲಾವಣೆ ಮಾಡ್ಕೋ. ರಾಗಿ ಮಾಲ್ಟ್ ಕೊಟ್ಟಿದ್ರೆ ರಾಗಿ ಮಾಲ್ಟ್, ಅಥವಾ ಬರೀ ಮಿಲ್ಕ್ ಕೊಟ್ಟಿದ್ರೆ ಮಿಲ್ಕ್. ಅವತ್ತು ಮಿಲ್ಕ್ ಅಂತಲೇ ತೊಗೋತೀನಿ, ರಾಗಿ ಮಾಲ್ಟ್ ಕೊಟ್ಟಿಲ್ಲ ಅಂಥೇಳಿ. ನೆಕ್ಸ್ಟು ಊಟಕ್ಕೆ ಬಂದರೆ, ಮೀಲ್ಸಿಗೆ ಬಂದರೆ ಇದು ಬೇಕಾದ್ರೂ ಆಫ್ ಮಾಡ್ಕೋಬೋದು ನೀವು. ನಾನು ತೋರಿಸ್ತೀನಿ ಆಮೇಲಿಂದ. ಅವತ್ತು ಏನು ಅಡುಗೆ ಮಾಡಿಸಿದ್ರಿ. ಅವತ್ತು ರೈಸ್ ಸಾಂಬಾರು ಅಂತಿತ್ತು, ರೈಸ್ ಸಾಂಬಾರು ಮಾಡಿಸಿದ್ದೆ, ರೈಸ್ ಸಾಂಬಾರು ಹಾಕಿ. ಉಪ್ಪಿಟ್ಟಿದ್ರೆ ಉಪ್ಪಿಟ್ಟು, ಬಿಸಿಬೇಳೆ ಪಲಾವ್ ಇದ್ದರೆ ಪಲಾವ್, ಆ ಥರ ಹಾಕ್ಕೋಬೇಕು. ಲಾಸ್ಟ್ ಎಲ್ಲ ಆದಮೇಲೆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಓಕೆ, ಇದು ಪಾಸ್ಕೋಡ್ ಕೇಳ್ತಾ ಇದೆ. ಜಸ್ಟ್ ನಾನು ಎಸ್ ಕೊಡ್ತೀನಿ, ಪಾಸ್ಕೋಡ್ನ ಎಂಟ್ರಿ ಮಾಡ್ತೀನಿ. 1 2 3 4 ಅಂತ ನಾನು ಕೊಟ್ಟಿದ್ದೆ ಪಾಸ್ಕೋಡು, ವೆರಿಫೈ ಮಾಡ್ತಾಯಿದ್ದೀನಿ. ಅಟೆಂಡೆನ್ಸ್ ಸೇವ್ಡು ಸಕ್ಸಸ್ಫುಲಿ.
ಓಕೆ ಬಟನ್ನ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ತೋರಿಸುತ್ತೆ ನಿಮಗೆ 8ನೇ ತಾರೀಕು ಮಂಡೇ. ಇದು ಶೋ ನೀವು ಹಾಕಿರೋಂಥ ಮಾಹಿತಿ ಸರಿ ಇದೆಯೋ ತಪ್ಪಿದೆಯೋ ಅಂತ ಹೊಸ ಚೆಕ್ ಮಾಡ್ಕೋಬೇಕಾಗುತ್ತೆ. 8ನೇ ತಾರೀಕು ಮಂಡೇ ಆಗಿರುತ್ತೆ. ರೈಸ್ ಸಾಂಬಾರು ಕೊಟ್ಟಿದ್ದೀರಾ, 2 ಕಡೆಯಿಂದ ಮಿಲ್ಕ್ ಕೊಟ್ಟಿದ್ದೀರಾ. ಸ್ಟ್ರೆಂತ್ 28 ಇತ್ತು ಅವತ್ತು. ಮಿಲ್ಸ್ ತಿಂದವರು 28, ಡ್ರಿಂಕು ಹಾಲು ಕುಡಿದವರು 28. ಅವತ್ತು APF ಇಂದ ಮೊಟ್ಟೆ ಬಾಳೆಹಣ್ಣು ಕೊಟ್ಟಿರೋವಂಥದ್ದು, ಅದು ಸಹ ಎಗ್ ತಿಂದೋದು 16 ಜನ, ಬನಾನಾ ತಿಂದಿದ್ದು 17 ಜನ, ಒಟ್ಟು 28. ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಇನ್ ಕೇಸ್ ತಪ್ಪಾಯಿತು ಅವಾಗ ಏನು ಮಾಡೋದು? ಇಲ್ಲಿ ಆ್ಯಕ್ಷನ್ ಕೆಳಗಡೆ ಒಂದು ಪೆನ್ಸಿಲ್ ಮಾರ್ಕ್ ಥರ ಕಾಣ್ತಿದ್ದಿಲ್ಲ, ಅದು ಎಡಿಟ್ ಬಟನ್. ಇಂಟು ಇದ್ದರೆ ಅದು ಡಿಲೀಟ್ ಬಟನ್ ಅಂತ ಹೇಳ್ತೀವಿ, ಡಿಲೀಟ್ ಆಗುತ್ತೆ ಅದು ಮಾಹಿತಿ. ನಾನು ಪೆನ್ಸಿಲ್ ಬಟನ್ನ ಕ್ಲಿಕ್ ಮಾಡ್ತೀನಿ, ಪಾಸ್ಕೋಡ್ ಕೇಳುತ್ತೆ. ಇದನ್ನು ಆಫ್ ಮಾಡ್ಕೋಬೋದು ನೀವು, ಪುನಃ ಕೇಳೋ ಅವಶ್ಯಕತೆ ಇಲ್ಲ. ನೋಡಿ ಎಡಿಟ್ ಬಂತು. ನನಗೇನಾಗಿತ್ತು, 1ನೇ ತರಗತಿಲಿ 6 ಮಕ್ಕಳಿತ್ತು ಅಂತ ತಪ್ಪು ಹಾಕಿದ್ದೆ, 7 ಮಕ್ಕಳಾಗಬೇಕು, 7 ಆಗ್ತೆ. ಓಕೆ, ಎಲ್ಲ ಚೇಂಜ್ ಮಾಡಬೇಕಲ್ವಾ? 7 ಆಯಿತು ಇಲ್ಲಿ ಅಟೆಂಡೆನ್ಸಲ್ಲಿ. ಮತ್ತು ಎಗ್ಗಲ್ಲೂ ಸಹ ಏನಾಗಬೇಕು, ಚೇಂಜ್ ಆಗಬೇಕು. ಇಲ್ಲಿ ನೋಡಿ 7 ಇದ್ದಾರೆ, ಇಲ್ಲಿ 6 ಇದ್ದಾರೆ. ಹಂಗಾಗಿ ಏನು ಮಾಡ್ತೀನಿ ನಾನು, ಇದೊಂದು 3 ಅಂತ ಮಾಡ್ತೀನಿ. ನೋಡಿ 7 ಸರಿ ಆಯ್ತು. ಇವಾಗ 29 ತೋರಿಸ್ಬೇಕು ನನಗೆ. 29 ತೋರಿಸ್ತಾ ಇದೆ, ಇಲ್ಲೂ ಸಹ 29. ನೋಡಿ ಈ ಥರ ಎಡಿಟು ಮಾಡು. ಇಲ್ಲ ಅವತ್ತು ಮೊಟ್ಟೆನೇ ಕೊಟ್ಟಿಲ್ವಾ, ಈ ಸ್ವಿಚ್ಚನ್ನು SNF ಸ್ವಿಚ್ಚನ್ನು ಏನು ಮಾಡಿ ಆಫ್ ಮಾಡಿ. ಅದನ್ನು ಇಲ್ಲಿ ತೋರಿಸ್ತೀನಿ ನೋಡಿ. ಮಿಲ್ಕ್ ಶನಿವಾರದತ್ತು ಮಿಲ್ಕ್ ಕೊಡಲ್ಲ, ಆಗ ಜಸ್ಟ್ ಏನು ಮಾಡಿ ಇದನ್ನು ಆಫ್ ಮಾಡೋದು ಸಾಕು. ನಿಮಗೆ ಮಿಲ್ಕ್ ಕ್ಯಾಲ್ಕುಲೇಟ್ ಆಗಲ್ಲ. ಅದು ಆನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಅದು ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ಕೋಡ್ ಕೇಳುತ್ತೆ. ನಾನು ಪಾಸ್ಕೋಡನ್ನ ಎಂಟ್ರಿ ಮಾಡ್ತಾಯಿದ್ದೀನಿ, ವೆರಿಫೈ ಮಾಡಿದೆ. ಇವಾಗ ನೋಡಿ ಅಪ್ಡೇಟ್ ಆಯಿತು. ಇಲ್ಲಿ ನೋಡ್ಬೋದು ಇವಾಗ 29 ನೋಡಿ, 18 11 29 ಆಗಿದೆ, ಎಲ್ಲ ಸರಿ ಇದೆ. 16, ಒಂದು ಬನಾನಾ ಎಕ್ಸ್ಟ್ರಾ ಆಯಿತು, 13, ಟೋಟಲ್ 29. ಇಲ್ಲ ನನಗೆ ಕಂಪ್ಲೀಟ್ ತಪ್ಪಾಗಿದೆ, ಆ ದಿನ ಹಾಕ್ಬಾರ್ದಿತ್ತು ಅಟೆಂಡೆನ್ಸ್ನ ಅಂತ ಹೇಳಿದ್ರೆ ಜಸ್ಟ್ ಡಿಲೀಟ್ ಮಾಡಬೇಕಾಗುತ್ತೆ. ಇಂಟು ಇದೆಯಲ್ಲ, ಇಂಟು ಮೇಲೆ ಕ್ಲಿಕ್ ಮಾಡಿ, ಪಾಸ್ಕೋಡ್ ಕೇಳುತ್ತೆ. 1 2 3 4 ಪಾಸ್ಕೋಡ್ ಹಾಕಿ ವೆರಿಫೈ ಮಾಡಿದೆ ನಾನು. 8ನೇ ತಾರೀಕಂದು ನೋಡಿ ಡಿಲೀಟ್ ಆಯಿತು, 6ನೇ ತಾರೀಕಂತ ತೋರಿಸ್ತಾ ಇದೆ. ಮತ್ತು ಆ್ಯಡ್ ಮಾಡಬೇಕು ಅಂತೇಳಿದ್ರೆ ಸೇಮ್ ಪ್ರೋಸೆಸ್. ಮೇಲ್ಗಡೆ ಆ್ಯಡ್ ಅಟೆಂಡೆನ್ಸ್ ಅಥವಾ ಅಟೆಂಡೆನ್ಸ್ ಮೇಲ್ಗಡೆ ರೆಡ್ ಮಾರ್ಕ್ ಕಾಣ್ತಾ ಇದೆಯಲ್ಲ, ಜಸ್ಟ್ ರೆಡ್ ಮಾರ್ಕ್ನ ಅಟೆಂಡೆನ್ಸ್ ರೆಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ನೋಡಿ ಓಪನ್ ಆಯಿತು. ಡೈರೆಕ್ಟಾಗಿ ನೀವು ಎಡಿಟ್ ಮಾಡಿ ಆ ದಿನದ ಹಾಜರಾತಿಯನ್ನು ಇಲ್ಲಿ ಹಾಕಿ, ಮತ್ತು ಮೊಟ್ಟೆ ತಿಂದವರೆಷ್ಟು, ಬಾಳೆಹಣ್ಣು ತಿಂದವರೆಷ್ಟು ತರಗತಿವಾರು ಹಾಕೋದು, ಸಬ್ಮಿಟ್ ಮಾಡಿದ್ರೆ ಕ್ಲೋಸ್ ಅಲ್ಲಿಗೆ. ಓಕೆ, ಈಗ ಡೈರೆಕ್ಟ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿದ್ರೆ ಅಟೆಂಡೆನ್ಸ್ ಪೇಜ್ ಓಪನ್ ಆಗುತ್ತೆ. ಒಳ್ಳೆಯದು. ಮತ್ತು ಎಡಿಟ್ ಡಿಲೀಟ್ ಮಾಡೋದಿಲ್ಲಪ್ಪ ಒಂದೇ ಸಲ. ಅದು ಹೇಗೆ ಅಂದರೆ, ಮೇಲ್ಗಡೆ MDM ಇದೆಯಲ್ಲ, ಅದ್ರ ಪಕ್ಕ ಗೆರೆ ಇದೆಯಲ್ಲ, ಆ 3 ಗೆರೆ ಅದನ್ನು ಕ್ಲಿಕ್ ಮಾಡಿದ್ರೆ, ಒಂದು ಸಲ ರೀಲೋಡ್ ಕೊಡ್ತೀನಿ. ನೋಡಿ MDM ಪಕ್ಕ 3 ಗೆರೆ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಟ್ಯಾಪ್ ಮಾಡಿ. ನೋಡಿ ಇಲ್ಲಿ ಬಂದು ತೋರಿಸುತ್ತೆ ಅದು ಎಡಿಟು ಡಿಲೀಟು ಫುಲ್ ಡೀಟೈಲು ನಿಮಗೆ. ನೀವು ನೋಡೋದು ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ತುಂಬ ಇಷ್ಟೇ. ಪ್ರತಿದಿನ ನೀವು ಇಷ್ಟು ಮಾಹಿತಿಯನ್ನು ಹಾಕಿದ್ರೆ ಕೇವಲ 1 ನಿಮಿಷ ಸಾಕು. ಸರಿಯಾದ ಮಾಹಿತಿ ಇತ್ತು ಅಂತ ಹೇಳಿದ್ರೆ 1 ತಿಂಗಳ ಸಂಪೂರ್ಣ ರಿಪೋರ್ಟು ನಿಮಗೆ ಕ್ಷಣಾರ್ಧದಲ್ಲಿ ಸಿಕ್ಕೋಗುತ್ತೆ. ಅದು ಯಾವುದೇ ರೀತಿ ತಪ್ಪಿಲ್ದನೆಯ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತ ಮುಗಿಸ್ತೀನಿ. ಧನ್ಯವಾದಗಳು.